ಇನ್ನು ಮುಂದೆ ವಿಧಾನಸೌಧಕ್ಕೆ ಎಲ್ಲರೂ ಕೂಡ ಹೋಗಬಹುದು. ಜೂನ್ 1ನೇ ತಾರೀಕಿನಿಂದಲೇ ವಿಧಾನಸೌಧದ ಒಳಗಡೆಯನ್ನ ಏನೇನಿದೆ ಹಿಂಗೆ ಏನು ಎತ್ತ ಅಂಥೇಳಿ ನೀವು ಹೊರಗಡೆ ಫೋಟೋ ಮಾತ್ರ ತಗೊಳ್ತಾ ಇದ್ರಿ, ಒಳಗಡೆ ಅವಕಾಶ ಇರಲಿಲ್ಲ. ಈಗ ವಿಧಾನಸೌಧಕ್ಕೆ ಹೋಗಬಹುದು. ಅದಕ್ಕೆ ಇನ್ನು ಮುಂದೆ ಜೂನ್ 1ನೇ ತಾರೀಕಿನಿಂದ ಚಾಲನೆ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಗೈಡೆಡ್ ಟೂರ್ಗೆ ಅಧಿಕೃತ ಚಾಲನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಗೈಡೆಡ್ ಟೂರ್ಗೆ ಚಾಲನೆ ಸಿಗುತ್ತೆ. ಇದು ಹಿಸ್ಟ್ರಿಲೇ ಫಸ್ಟ್ ಟೈಮು ವಿಧಾನಸಭೆ ಸಭಾಂಗಣ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇರೋದು. ವಿಧಾನಸಭೆಯ ಸಭಾಂಗಣದ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಕೊಡಲಾಗ್ತಾ ಇರೋದು. ಮಾಮೂಲಿಯಾಗಿ ಮಾಧ್ಯಮದವರು ಜೊತೆಗೆ ರಾಜಕೀಯಕ್ಕೆ ಸಂಬಂಧಪಟ್ಟವರು ಅಥವಾ ಆಯಾ MLAಗೆ ಸಂಬಂಧಪಟ್ಟವರು ಒಳಗಡೆ ಹೋಗ್ತಾ ಇದ್ರು, ಅಥವಾ ಅಲ್ಲಿರುವಂಥ ಸ್ಟಾಫ್ಸ್ಗಳು ಹೋಗ್ತಾ ಇದ್ರು ಅಷ್ಟೇ ವಿಧಾನಸೌಧದಲ್ಲಿ ಕೆಲಸ ಮಾಡೋರು. ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ. ಈಗ ಅಧಿಕೃತ ಚಾಲನೆ ಸಿಕ್ಕಿದೆ ಗೈಡೆಡ್ ಟೂರ್ಗೆ ಜೂನ್ 1ರಿಂದ. ವಿಶೇಷವಾಗಿ ಬರಮಾಡ್ಕೊಳ್ತಾ ಇದೀವಿ. ಇವತ್ತು ವಿಕಲಚೇತನರನ್ನ, ಸಫಾಯಿ ಕಾರ್ಮಿಕರನ್ನ, ಕೂಲಿ ಕಾರ್ಮಿಕರನ್ನ, ಮಹಿಳಾ ಗುಂಪುಗಳನ್ನ, NCC, NSS, ಸ್ಕೌಟ್ಸ್ ಮತ್ತು ಗೈಡ್ಸ್ ನ ವಿಧಾನಸೌಧನ ನಾವು ಬಹಳಷ್ಟು ಸಲ ನಾವು ಹೊರಗಡೆಯಿಂದ ನಾವು ನೋಡಿರ್ಬೋದು ಅಥವಾ ಒಳಗಡೆ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಓಡಾಡಿರ್ಬೋದು. ಆದ್ರೆ ಪ್ರವಾಸೋದ್ಯಮ ಇಲಾಖೆಯ ಮೂಲ ಉದ್ದೇಶ ಗೈಡೆಡ್ ಎಪ್ಪತ್ತೈದು ವರ್ಷ ನಾವು ಯಾರನ್ನೂ ಇಲ್ಲಿ ಒಳಗೆ ಬಿಟ್ಟಿರಲಿಲ್ಲ. ಆದ್ರೆ ಪ್ರತಿಯೊಬ್ಬ ಮಗುವಿಗೂ ಇವತ್ತು ಅವಕಾಶ ಕೊಡ್ತಾ ಇದ್ದೀವಿ, ಜನಸಾಮಾನ್ಯನಿಗೆ ಅವಕಾಶ ಕೊಡ್ತಾ ಇದ್ದೀವಿ. ದಿಸ್ ವಾಸ್ ಅ ಟ್ರೆಜರ್ ಆಫ್ ಟೂರಿಸಂ. ಆದಾಗ್ಯೂ ಇದನ್ನ ನಾವು ಒಳಗೆ ಬಿಟ್ಟಿರಲಿಲ್ಲ. ನಾವು ಇದನ್ನ ಹಂಗ ಮುಚ್ಚಿಟ್ಕೊಂಡಿದ್ವಿ. ಇವತ್ತ ಕರ್ನಾಟಕದ ಜನತೆಗೆ ಮಾತ್ರವಲ್ಲ, ದೇಶದ ಜನತೆಗೆ ಈ ಒಂದು ಸತ್ವಯುತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ದೇಗುಲವನ್ನ ನಾವು ಈ ಸಂದರ್ಭದಲ್ಲಿ ನಿಮಗಾಗಿ ತೆರೆದಿಡ್ತಾ ಇದ್ದೇವೆ.